ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಮ್ಮೂರಿಗೆ ನೆಟ್ವರ್ಕ್ ನಾವು ಸಾಮಾನ್ಯವಾಗಿ ಎಲ್ಲ ಗ್ರಾಮ ಪಂಚಾಯತಿಯಿಂದ ಹಿಡಿದು MLA MP ವರೆಗೂ ನಾವು ಅರ್ಜಿಗಳು ಹಾಕಿದ್ರು. ಯಾವುದೇ ಥರದ ಯಾವ ಅಧಿಕಾರಿಗಳು ಕೂಡ ಈ ಹಳ್ಳಿಗೆ ಸ್ಪಂದಿಸಿಲ್ಲ. ನಮಗೆ ನೆಟ್ವರ್ಕಿಂದ ಭಾಳ ತೊಂದರೆ ಐತೆ. ನಮ್ಮೂರಲ್ಲಿ ಒಂದು 4 ಮನೆ ಇತ್ತು. ಇವತ್ತಿನ ಒಂದು ಮನೆಯಲ್ಲಿ ಸುಮಾರು 3-4 ಫೋನ್ ಇದ್ದಾವೆ. ಆದರೆ ಇವತ್ತು ನೆಟ್ವರ್ಕ್ನಿಂದ ಎಲ್ಲರೂ ಏರ್ಟೆಲ್ ಯೂಸ್ ಮಾಡ್ತಿದ್ರು ಒಂದು ನೆಟ್ವರ್ಕ್ ಪ್ರಾಬ್ಲಮ್. ಇಲ್ಲಿ 2 ಕಿಲೋಮೀಟರ್ ನಮಗೆ ಹತ್ರ ಇದೆ, ಆದರೆ ನಮ್ಗೆ ಯೂಸ್ ಆಗ್ತಾ ಇಲ್ಲ. ಇಷ್ಟು ಜನ ಇದ್ದರೂ ಫೋನ್ ಇದ್ದರೂ ಇಲ್ಲದಂಥ ಪರಿಸ್ಥಿತಿ ನಮ್ಮೂರಲ್ಲಾಗಿದೆ. ಇವತ್ತು ಯಾರೂ ನಮಗೆ ಸ್ಪಂದಿಸಿಲ್ಲ. ಇವತ್ತು ಯಾವನೋ ಒಂದು ನೆಟ್ವರ್ಕ್ ಹಾಕಿಲ್ಲ. ಇಷ್ಟು ಜನ ಇಷ್ಟು ಗ್ರಾಮ ಇದ್ರೂ ನಮ್ಗೆ ಯಾವುದೋ ಒಂದು ಸೌಲಭ್ಯ ಮಾಡಿಕೊಟ್ಟಲ್ಲ. ಅದನ್ನ ಮಾಡಿಕೊಡೋಕ್ಕಂತೇಳಿ ಮನೆ ಕೇಳ್ತೀವಿ. ನಮ್ಮ ಹೆಸರು ಓಬಳೇಶ್ ಅಂತೇಳಿ. ನಮ್ಮೂರಲ್ಲಿ ಐಗಳಮಲ್ಲಾಪುರ ಗ್ರಾಮದಲ್ಲಿ ನೆಟ್ವರ್ಕ್ ಭಾಳ ಸಮಸ್ಯೆ ಆಗಿದೆ. ಯಾಕಂದರೆ ಯಾವುದೇ ಎಮರ್ಜೆನ್ಸಿ ಏನಾದರೂ ಫೋನ್ ಮಾಡ್ಬೇಕಂದ್ರೆ ಫೋನ್ ಬರ್ತಾನೇ ಇಲ್ಲ. ಹಂಗಾಗಿ ಆರೋಗ್ಯದೊಂದು ಏನಾದರೂ ಸಮಸ್ಯೆ ಬಂತಂದ್ರೆ ಯಾರಿಗಾದ್ರೂ ಎಮರ್ಜೆನ್ಸಿಯಾಗಿ ಫೋನು ಮಾಡ್ಬೇಕಂತೇಳಿ ಫೋನ್ ಮಾಡಿದರೆ ಯಾರಿಗೂ ಫೋನ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮೂರಿಗೆ ನೆಟ್ವರ್ಕ್ ಕಂಬ ಅಳವಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಕೂಡ್ಲಿಗಿ ತಾಲೂಕು 12-13 ಕಿಲೋಮೀಟರ್ ಐತಿ. ಆದರೂ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಅಂದರೆ ನಾವೆಷ್ಟು ಹಿಂದುಳಿದಿದ್ದೀವಿ ಅಂದರೆ ನಮ್ಮ ಗ್ರಾಮದ ಬಗ್ಗೆ ಈ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರಾದರೂ ಸ್ಪಂದಿಸ್ತಾ ಇಲ್ಲ. ದಯಮಾಡಿ ಈ ಒಂದು ನೆಟ್ವರ್ಕ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ ಅಂತೇಳಿ ತಮ್ಮಲ್ಲಿ ಭಾಳ ವಿನಯತೆಯಿಂದ ಕೇಳಿಕೊಳ್ತೀವಿ. ಎಲ್ಲರೂ ಬಟ್ಟೆ ಹೊಲಿಯಕ್ಕೆ ಹಾಕಿದ್ರೆ ಟವರ್ ಬರೋಲ್ಲ ಅಂತ ಹೇಳ್ತಾರೆ. ನಮಗೆ ಇದನ್ನ ಸ್ಪಂದಿಸಿ ಬೇಗ ಇನ್ನೊಂದು ತಿಂಗಳೊಳಗೆ ನೆಟ್ವರ್ಕ್. ನಮ್ಮ ಹೆಸರು ಮಾಳಿಗಾರ್ ಸಿದ್ದಪ್ಪ ಅಂತ. ಮತ್ತು ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಹೇಳಿದ್ರೆ ಎಲ್ಲರಿಗೂ ನಾವು ತಿಳಿಸ್ತೀನಿ. ಅಲ್ಲ ಮತ್ತೆ ಏನು ಮಾಹಿತಿ? ಅವರು ನಿಮ್ಮೂರಾಗ ಒಂದು 2000 ಮೊಬೈಲ್ಗಳು ಇದ್ರೆ ನಾವು ಟವರ್ ಕಂಬ ಹಾಕ್ತೀವಿ ಅಂತ ಹೇಳಿದ್ರು ಅವರು. ಮತ್ತೆ ಇಲ್ಲಿ ಎಷ್ಟು ಕುಟುಂಬ ವಾಸ ಮಾಡ್ತೀವಿ ಊರಾಗ? ಈ ಊರಾಗ ಒಂದು 2000 ಮೇಲೆ ಐತೆ. ಮತ್ತೆ ಆದ್ರೂ ನೆಟ್ವರ್ಕ್ ಆಗಿಲ್ಲ ಯಾಕೆ? ಇಲ್ಲಿ ಬಿರ್ಲು ಮಾರಿಯಮ್ಮನ ಗುಡ್ಡ ಆ ಕಡೆಗೆ ಬಂದು ಟವರ್ ಕಂಬ ಕೊಡಿಸಿದ್ರೆ ಅದು ನಮಗೆ ಇಂಟರ್ ಸಿಗೋದಿಲ್ಲ. ಅದಕ್ಕೆ ಸಿಗಲದಕ್ಕಾಗಿ ನಾವು ಆಫೀಸ್ಗೆ ಹೋಗಿ ಎಲ್ಲ ಅರ್ಜಿ ಸಲ್ಲಿಸಿದ್ವಿ. ಮತ್ತೆ ಎಲ್ಲ ರಾಜಕಾರಣಿಗೆಲ್ಲ ನಾವು ಎಲ್ಲ ನೋಟಿಸ್ ಕಳಿಸಿದ್ದೀವಿ. ಆದರೂ ಕೂಡ ನಮಗೆ ಇಲ್ಲಿವರೆಗೆ ಆದರೂ ಕೂಡ ನಮಗೆ ಗಮನ ತಗೊಂಡಿಲ್ಲ ಅವರು. ಯಾವ ನಂಬರ್ಗಳು ಗ್ರಾಮ ಪಂಚಾಯತ್ ನಂಬರ್ಗಳು ಕೂಡ ತಗೊಂಡಿಲ್ಲ. ಮತ್ತೆ ಆಮೇಲೆ ತಾಲೂಕು ಬೋರ್ಡು ನಂಬರ್ಗಳು ಕೂಡ ತಗೊಂಡಿಲ್ಲ. ಆಮೇಲೆ ತಹಸೀಲ್ದಾರ್ ಕೂಡ ಮರಿಮೆ ತಗೊಂಡಿಲ್ಲ. ಯಾವ ಅಧಿಕಾರಿಗಳಿಗೆ ನಾವು ತಿಳಿಸಿದ್ರು ಇಲ್ಲಿವರೆಗೆ ಆದರೂ ಕೂಡ ನಮಗೆ ಮಾತಾಡಿಲ್ಲ. ಇನ್ನು ಮೇಲೆ ಈ ಮೀಟರ್ ಬಗ್ಗೆ ನಾವು ಹೋರಾಟ ಮಾಡಿ ನಾವು ಟವರ್ ಕಂಬಕ್ಕೆ ನಾವು ಹೋರಾಟ ಮಾಡಿ ನಾವು ನಿಲ್ಲಿಸಿ ಮಾಡ್ಬೇಕಂತ ನಾವು ಒಂದು ಕ್ರಮವನ್ನು ಕೇಳ್ಕೊಂತ ಇದ್ದೀವಿ ನಾವು. ಸರ್ ನಿಮ್ಮ ಹೆಸರು? ಗಾಡಪ್ಪ ಅಂತ. ಸರ್ ಇಲ್ಲಿ ಐಗಳಮಲ್ಲಾಪುರದಲ್ಲಿ ಸುಮಾರು ದಿನಗಳಿಂದ ನೆಟ್ವರ್ಕ್ ಇಲ್ಲ ಅಂತೇಳಿ ಮಾಹಿತಿ ಬಂದಿದೆ ನಮಗೆ. ಮತ್ತು ಈ ಟವರ್ ಬಗ್ಗೆ ನೀವು ಯಾರಿಗೂ ಮಾಹಿತಿ ಕೊಟ್ಟಲ್ವಾ? ಎಲ್ಲರಿಗೂ ತಿಳಿಸಿವಿ. ತಹಸೀಲ್ದಾರಿಗೆ ತಿಳಿಸಿವಿ, MLA ತಿಳಿಸಿವಿ, ಆಮೇಲೆ ತಾಲೂಕ್ ಪಂಚಾಯತ್ ಯುವ ಸಾಹೇಬ್ರಿಗೆ ತಿಳಿಸಿವಿ, ಪಂಚಾಯತಿಗೆ ತಿಳಿಸಿವಿ, ಎಲ್ಲ ಅರ್ಜಿ ಕೊಟ್ಟಿವಿ. ಯಾರು ನಮಗೆ ಸ್ಪಂದಿಸ್ತಿಲ್ಲ. ಮತ್ತು ಇದ್ರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀವಿ? ಹೋರಾಟ ಮಾಡ್ತೀವಿ. ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ. ಜನಪ್ರಿಯ ಶಾಸಕರ ಗಮನಕ್ಕೂ ಹಾಕಿಲ್ಲ? ಹಾಕಿಲ್ಲ. ಶಾಸಕರ ಗಮನ 10 ಸರಿ ಹಾಕಿವಿ. ಯಾರು ತಹಸೀಲ್ದಾರ್ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿವೆ ಅಂತ. ಸ್ಥಳೀಯ ನಿವಾಸಿ. ನಮ್ಮೂರಲ್ಲಿ ಸುಮಾರು ವರ್ಷದಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ಎಲ್ಲ ಪಂಚಾಯತಿಗೆ ಮತ್ತು ತಾಲೂಕು ಆಫೀಸಿಗೆಲ್ಲ ಅರ್ಜಿ ಕೊಟ್ಟು ಬಂದಿದ್ದಾರೆ. ಮೆಂಬರ್ಗೂ ಹೇಳಿದ್ದೀವಿ, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅವರು. ಇಲ್ಲಿ ಕೂಡ್ಲಿಗೆ ಕೊಟ್ಟವರೆಲ್ಲ ವಿದ್ಯಾರ್ಥಿಗಳು ಹೋಗ್ತಾಯಿದ್ರು ಓದೋಕ್ಕೆ. ಅವರು ಆನ್ಲೈನ್ ಕ್ಲಾಸ್ಗಳು ಇರ್ತವೆ. ಇಲ್ಲಿ ಆನ್ಲೈನ್ ಕ್ಲಾಸ್ ಇದ್ದಾಗೆ ಅವರು ಎಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಅದೊಂದು ಪ್ರಾಬ್ಲಮ್ಮು. ಈಗ ಹಂಗಾಗಿ ಇನ್ನೂ ಹಿಂದೆ ಉಳಿದಿದೆ. ನಮ್ಮ ಗ್ರಾಮ ಭಾಳ ಹಿಂದೆ ಉಳಿದಿದೆ. ಅದು ಎಲ್ಲ ರೀತಿಯಲ್ಲಿ ನಾವು ಅರ್ಜಿ ಕೊಟ್ಟರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರೆ ಊರಿನ ಸ್ಥಳೀಯರೆಲ್ಲರೂ ಸೇರಿ ಉಗ್ರವಾದ ಹೋರಾಟ ಮಾಡೋಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.